ರಾಮನ ತಂದೆ ದಶರಥ ಮಹಾರಾಜ, ರಾಮನ ಬಂಟ ಆಂಜನೇಯ. ಎಲ್ಲೂ ಕೂಡ ರಾಮನ ತಂದೆ ದಶರಥ ಮಹಾರಾಜನ ದೇವಸ್ಥಾನ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ರಾಮನ ಬಂಟ ಆಂಜನೇಯನ ದೇವಸ್ಥಾನವನ್ನ ಎಲ್ಲಾ ಕಡೆ ನೀವು ನೋಡ್ತಾ ಇದ್ದೀರಿ. ನಾನು ಇಲ್ಲಿ ಪಂಚಮುಖಿ ಆಂಜನೇಯನ ದರ್ಶನಕ್ಕೆ ಇಲ್ಲಿ ಬಂದಿದ್ದೇನೆ. ಆಂಜನೇಯ ಯಾರು? ಸಮಾಜದ ಒಬ್ಬ ಸೇವಕ, ಒಬ್ಬ ತ್ಯಾಗಿ. ಸಮಾಜದಲ್ಲಿ ಯಾರು ತ್ಯಾಗ ಮಾಡ್ತಾರೆ, ಸಮಾಜದಲ್ಲಿ ಯಾರು ಸೇವೆ ಮಾಡ್ತಾರೆ, ಸಮಾಜ ಅವ್ರನ್ನ ಗುರುಸ್ತದೆ ಅನ್ನೋದಕ್ಕೆ ಈ ಪಂಚಮುಖಿ ಆಂಜನೇಯನೇ ಸಾಕ್ಷಿ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನೀವೆಲ್ಲ ಕಾರ್ಯಕರ್ತರು, ಸ್ಟೇಜ್ ಮೇಲೆ ಇರ್ಬೋದು, ಕೆಳಗಡೆ ಇರ್ಬೋದು. ಯಾರು ಸಮಾಜ ಜೊತೆಯಲ್ಲಿ ಜನರ ಜೊತೆ ನಿಷ್ಪಕ್ಷಪಾತವಾಗಿ ಹೃದಯ ಶ್ರೀಮಂತಿಕೆ ಇಟ್ಕೊಂಡು ಸೇವಾ ಮನೋಭಾವ ಇಟ್ಕೊಂಡು ನೀವು ಸೇವೆ ಮಾಡ್ತೀರಿ, ಸಮಾಜ ನಿಮ್ಮನ್ನ ಗುರುಸ್ತದೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಪಕ್ಷಕ್ಕಿನ್ನ ವ್ಯಕ್ತಿ ಯಾವ ಕಾರಣಕ್ಕೂ ದೊಡ್ಡವರಿಲ್ಲ. ಯಾವಾಗಲೂ ವ್ಯಕ್ತಿ ಪೂಜೆ ಮಾಡೋಕೆ ಹೋಗ್ಬಾರ್ದು. ನೀವೇನಿದ್ರು ಪಕ್ಷದ ಪೂಜೆಯನ್ನ ಮಾಡಬೇಕು. ನಾನು ಯಾವಾಗಲೂ ಈ ಗುಂಪು ರಾಜಕಾರಣ ಮಾಡಕ್ಕೆ ಯಾವತ್ತೂ ಅವಕಾಶ ಕೊಟ್ಟಿಲ್ಲ. ಗುಂಪು ಮಾಡ್ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು, ಅದರಿಂದ ಏನು ಪ್ರಯೋಜನ ಆಗಿಲ್ಲ. ಕಾಂಗ್ರೆಸ್ ಪಕ್ಷ ಇದ್ರೆ ನೀವೆಲ್ಲ, ಈಗ ನಾನು ಉಪಮುಖ್ಯಮಂತ್ರಿ ಆಗಿ ನಿಮ್ಮ ಮುಂದೆ ನಿಂತಿದ್ದೇನೆ. ಬಸವರಾಜ್ ದದ್ದಲ್ ಅವರು ಶಾಸಕರಾಗಿದ್ದಾರೆ, ಚೇರ್ಮನ್ ಇದ್ದಾರೆ. ನಮ್ಮ ಮಂತ್ರಿಗಳಂತ ಬೋಸರಾಜ್ ಅವರಿದ್ದಾರೆ. ಬೋಸರಾಜ್ ಯಾಕೆ ಮಂತ್ರಿ ಮಾಡಿದ್ರು? ಪಕ್ಷ ಶಾಸಕ ಇಲ್ಲದೆ ಹೋದ್ರು ಪಕ್ಷ ಯಾಕೆ ಮಾಡ್ತು ಅಂತಂದ್ರೆ, ಪಕ್ಷಕ್ಕೆ ಕಳೆದ 45 ವರ್ಷಗಳ ಕಾಲ ಸೇವೆ ಮಾಡಿದ್ದಾರೆ. ತೆಲಂಗಾಣಕ್ಕೆ ಹೋಗಿ ದುಡಿದಿದ್ದಾರೆ. ಹಗಲು ರಾತ್ರಿ ಪಕ್ಷದ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ ಅಂತೇಳಿ ಪಕ್ಷ ಅವ್ರನ್ನ ಗುರುಸಿ ಇವತ್ತು ಅವ್ರನ್ನ ಮಂತ್ರಿ ಮಾಡಿದ್ದಾರೆ. ಅಂದ್ರೆ ಯಾರು ದುಡಿತಾರೆ ನಿಸ್ವಾರ್ಥೆಯಿಂದ ಅವರಿಗೆ ಸಮಾಜ ಪಕ್ಷ ಗೌರವನ ಕೊಡ್ತದೆ. ನಾನು ತಮಗೆಲ್ಲ ಹೇಳಿದಿಷ್ಟೇ, ತಾವೆಲ್ಲ ಒಂದು ಸಣ್ಣ ಹುದ್ದೆ ಇರ್ಬೋದು, ದೊಡ್ಡ ಹುದ್ದೆ ಇರ್ಬೋದು. ನೀವು ಯಾರು ಸಣ್ಣ ಹುದ್ದೆ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಯಾರು ಬೇಕಾದ್ರೂ ರಾಜಕಾರಣದಲ್ಲಿ ಎಷ್ಟು ಮಟ್ಟಕ್ಕಾದ್ರೂ ನೀವು ಬೆಳಿಬೋದು. ನಿಮ್ಮ ಬೂತ್ ಏನಿದೆಯಲ್ಲ, ನೀವೆಲ್ಲ ನಾಯಕರುಗಳು ಪ್ರತಿಯೊಬ್ಬರು ಕೂಡ ತೆಗೆದುಕೊಳ್ಬೇಕು. BLA ಏನು ಪದ ಇದೆಯಲ್ಲ, ಬಿಜೆಪಿನೇ ದೊಡ್ಡ ಮಂತ್ರಿಗಳು ಕೂಡ BLA ಅಧ್ಯಕ್ಷ ಆಗ್ತಾರೆ. ತನ್ನ ಬೂತ್ ನಲ್ಲಿ ಯಾರು ಮೆಜಾರಿಟಿ ಕೊಡ್ತಾನೆ ಅವನ ನಾಯಕನೇ ಹೊರತು ಇಲ್ಲಿ ಸ್ಟೇಜ್ ಮೇಲೆ ಕೂತ್ಕೊಳ್ಳೋ ನಾಯಕ ಅಲ್ಲ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನೀವು ಬೆಳಗ್ಗೆ ಸಾಯಂಕಾಲ ಬಡದಾಡ್ತೀರಿ. ನಿಮ್ಮ ಹೋರಾಟ ಬಿಜೆಪಿ ಮೇಲೆ ದಳದ ಮೇಲೆ ಇರಬೇಕು. ನಿಮ್ಮ ಹೋರಾಟ ಕಾಂಗ್ರೆಸ್ಸಿಗರ ಮೇಲೆಲ್ಲ ಹೋರಾಟ. ನಿಮ್ಮ ದ್ವೇಷ ಸಾಧನೆ ಇವಕ್ಕೆಲ್ಲ ಮುಖ್ಯ ಅಲ್ಲ. ಜನ ಸಂಘಟನೆ. ನಾವೆಂತ ಶಕ್ತಿ ನಿಮಗೆ ಕೊಟ್ಟಿದ್ದೇವೆ ಈ ದೇಶದಲ್ಲಿ. ಬಿಜೆಪಿಯವರು ಇತಿಹಾಸದಲ್ಲಿ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ, ಈಗ ನಮ್ಮ ಎಲೆಕ್ಷನ್ ಆದ್ಮೇಲೆ ನೀವು ನೋಡ್ತಾ ಇದ್ದೀರಿ, ನಮ್ಮ ಕರ್ನಾಟಕ ರಾಜ್ಯದ ಎಲೆಕ್ಷನ್ ಆದ್ಮೇಲೆ ನೀವು ನೋಡ್ತಾ ಇದ್ದೀರಿ, ಈ 5 ಗ್ಯಾರಂಟಿಗಳನ್ನು ಕೊಟ್ಟವಲ್ಲ ಬಿಜೆಪಿಯವರು ಟೀಕೆ ಮಾಡಿದ್ರು. ನಾನು ಸಿದ್ದರಾಮಯ್ಯನವರು ಕೂತ್ಕೊಂಡು ರಾಹುಲ್ ಗಾಂಧಿ ಅವರ ಹತ್ರ ಚರ್ಚೆ ಮಾಡಿ, ನಮ್ಮ ACC ಜನರಲ್ ಸೆಕ್ರೆಟರಿ ಸುರ್ಜಿವಾಲ್ ಹತ್ರ ಚರ್ಚೆ ಮಾಡಿ, ನಾವೆಲ್ಲ ಕೂತ್ಕೊಂಡು ಬಡವರ ಬದುಕಿನ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ, ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ. ನಾವೇನಾದ್ರೂ ಸಹಾಯ ಮಾಡಬೇಕು. ಪೆಟ್ರೋಲು ಡೀಸೆಲ್ ಬೆಲೆಯಿಂದ ಹಿಡಿದು ಎಣ್ಣೆ ಬೆಲೆಯಿಂದ ಹಿಡಿದು ಎಲ್ಲ ಪದಾರ್ಥಗಳು ಜಾಸ್ತಿ ಆಗಬೇಕು. ಫಸ್ಟ್ ಜನ ಶಕ್ತಿಶಾಲಿಯಾಗಿ ಮಾನಸಿಕವಾಗಿ ಇರಬೇಕು. ಆ ದೃಷ್ಟಿಯಿಂದ ಇವತ್ತು ನಾವು ಗ್ಯಾರಂಟಿಗಳನ್ನು ನಾವು ಕೊಟ್ಟು, ಅದಾದ್ಮೇಲೆ ಟೀಕೆಗಳು ಬಂತು, ಬೇಕಾದಷ್ಟು ಟೀಕೆಗಳು ಬಂತು. ಯಡಿಯೂರಪ್ಪನವರು ಹೇಳಿದ್ರು, ಒಂದು ಕಾಳಕ್ಕಿ ಕಡಿಮೆ ಕೊಟ್ಟರು ನಾವು ಒಪ್ಪೋದಿಲ್ಲ ಅಂತ ಹೇಳಿದ್ರು. ಏನ್ ಅವ್ರು ಓಟ್ ತೆಗೆದುಕೊಂಡು ಬಂದಂಗೆ? ಓಟ್ ಹಾಕಿರೋರು ನೀವು, ಓಟ್ ಹಾಕ್ಸೋರು ನೀವು, ತೀರ್ಮಾನ ಮಾಡ್ಬೇಕಾದವ್ರು ನಾವು. ಮೊದಲನೇ ಕ್ಯಾಬಿನೆಟ್ ನಲ್ಲೇ
ನಾವು ಈ 5 ಗ್ಯಾರಂಟಿಗಳನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವು. ಮೋದಿ ಸಾಹೇಬ್ರು ಹೇಳಿದ್ರು, ಏನ್ ಹೇಳಿದ್ರು? ನಿಮ್ಮ ಸರ್ಕಾರ ದಿವಾಳಿ ಹೋಗ್ತದೆ ಅಂತ ಹೇಳಿದ್ರು. ಅದಾದ ಮೇಲೆ ತೆಲಂಗಾಣ ಎಲೆಕ್ಷನ್ ನಡೀತು. ಇದೇ ರೀತಿ ಗ್ಯಾರಂಟಿಗಳನ್ನು ನಾನು ಹೋಗಿ ಭಾಗಿಯಾಗಿದ್ದೆ ಘೋಷಣೆ ಮಾಡಿದಾಗ. ತಿರ್ಗಾ ನೀವೆಲ್ಲ ಬಹಳ ಜನ ಕಾರ್ಯಕರ್ತರು ಬೆಳಗ್ಗೆ ಸಾಯಂಕಾಲ ದುಡಿದ್ರಿ. ಮಹಾರಾಷ್ಟ್ರಕ್ಕೆ ಹೋದ್ರು, ಮಧ್ಯಪ್ರದೇಶಕ್ಕೆ ಹೋದ್ರು, ಹರಿಯಾಣಕ್ಕೆ ಹೋದ್ರು. ಮೊನ್ನೆ ತಾನೇ ಈಗ ಬಿಹಾರ್ಗೆ ಹೋಗೋರೆ. ಅಲ್ಲ ಒಂದೇ ಸತಿ 10,000 ರೂಪಾಯಿ ಕೊಟ್ಬಿಟ್ಟವ್ರೆ. ಹೆಣ್ಣು ಮಕ್ಕಳಿಗೆ 10,000 ರೂಪಾಯಿ ಕೊಟ್ಟವ್ರೆ. ಅಂದ್ರೆ ಏನಾಯ್ತು? ನಿಮ್ಮ ಆಡಳಿತದಲ್ಲಿ ಬಡವರ ನೋವು, ಬಡವರ ಹಸುವು ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ನಿಮ್ ಕೈಲಿ ನಿಭಾಯಿಸಕ್ ಆಗ್ಲಿಲ್ಲ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಮಾದರಿಯನ್ನ ತೆಗೆದುಕೊಂಡು ನಮ್ಮ ಗ್ಯಾರಂಟಿಯನ್ನ ನೀವು ಕಾಪಿ ಮಾಡಿಕೊಂಡು ನೀವು ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರ್ಲಿಕ್ಕೆ ನೀವು ಪ್ರಯತ್ನವನ್ನ ನೀವು ಮಾಡ್ತಾ ಇದ್ದೀರಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.